ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗೆ ಮಾಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಸ್ನೇಹಿತರೆ. ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರವು ಒಂದು ಎಲೆಕ್ಷನ್ ಅಂದರೆ ಒಂದು ರಾಜಕೀಯದ ಒಂದು ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವು ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮತ್ತು ಇನ್ನಿತರ ಯಾವುದೇ ಪದವೀಧರರಿಗೆ ಅಂದರೆ ಉತ್ತೀರ್ಣರಾಗಿ ಮನೆಯಲ್ಲಿ ಇರುವಂತಹ ಯುವಕರಿಗೆ, ನಿರುದ್ಯೋಗ ಹೊಂದಿದ್ದಂಥ ಯುವಕರಿಗೆ ಸರ್ಕಾರವು ಬಂದ ನಂತರ ಯುವ ನಿಧಿ ಅಂತ ಒಂದು ಯೋಜನೆ ತರ್ತೀವಿ. ಆ ಒಂದು ಯೋಜನೆಯ ಅಡಿಯಲ್ಲಿ ತಿಂಗಳಿಗೆ ಇಷ್ಟು ವೇತನವನ್ನು ನಿಗದಿಪಡಿಸುತ್ತೇವೆ ಅಂತ ಮಾನ್ಯ ಸಿದ್ದರಾಮಯ್ಯರು ಕೂಡ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇಷ್ಟು ದಿನ ನಮ್ಮ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಶಕ್ತಿ ಯೋಜನೆ ಕೂಡ ಜಾರಿಗೆ ತಂದು ಅದನ್ನು ಕೂಡ ಯಶಸ್ವಿ ಆಗ್ತಾರೆ, ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಅದನ್ನು ಕೂಡ ಯಶಸ್ವಿ ಆಗ್ತಾರೆ ಸ್ನೇಹಿತರೆ. ಇದರ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ಕಾಡುವಂಥ ಪ್ರಶ್ನೆ ಮತ್ತು ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮನಸ್ಸಲ್ಲಿರುವಂತಹ ಒಂದು ಏಕೈಕ ಪ್ರಶ್ನೆ ಏನಪ್ಪ ಅಂದರೆ, ಯುವ ನಿಧಿ ಅಂತ ಜಾರಿಗೆ ತರ್ತೀವಿ ಅಂತ ಹೇಳಿದರು, ಅದನ್ನು ಇನ್ನೂ ಕೂಡ ಅನುಷ್ಠಾನ ಮಾಡಿಲ್ಲ. ಆದರೆ ಆ ಒಂದು ಅರ್ಜಿಯನ್ನು ಯಾವುದೇ ರೀತಿಯಲ್ಲಿ ಆನ್ಲೈನಲ್ಲಿ ಹಾಕೋದಕ್ಕೆ ಒಂದು ಆಪ್ಷನನ್ನು ಬಿಟ್ಟಿಲ್ಲ ಸ್ನೇಹಿತರೆ. ಆ ಒಂದು ವೆಬ್ಸೈಟ್ ಕೂಡ ಆ ಒಂದು ಓಪನ್ ಆಗಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರವು ಇದನ್ನು ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಕರ್ನಾಟಕದಲ್ಲಿ ಬರುವಂತಹ ನಿರುದ್ಯೋಗಿ ಯುವಕರಿಗೆ, ಯುವತಿಯರಿಗೆ ವೇತನವನ್ನು ಅಂದರೆ ಡಿಗ್ರಿ ಆಗಿರುವಂತಹ ಮತ್ತು ಇನ್ನಿತರ ಯಾವುದೇ ಡಿಪ್ಲೊಮೊ ಮತ್ತು ಇನ್ಯಾವುದೇ ಈ ಥರ ಪದವಿ ಕೋರ್ಸ್ಗಳನ್ನು ಓದಿದಂತಹ ಯುವಕರಿಗೆ ವರ್ಷಕ್ಕೆ 3,000 ಅಂತ ಏನು ನಿಗದಿಪಡಿಸಿದರೆ ಅದನ್ನು ದಯವಿಟ್ಟು ಆ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಎಷ್ಟೋ ಜನ ಲೆಟ್ರ್ ಕೂಡ ಯುವಕರು ಕೂಡ ಬರೆದಿದ್ರು ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ. ಹಾಗಾಗಿ ಇದು ಏನು ಕೇಳ್ತಿದ್ದೀನಿ ಅಂತಂದರೆ, ಇದೇ ಡಿಸೆಂಬರ್ 21, 26ಕ್ಕೆ ಯುವ ನಿಧಿ ಅಂತ ಒಂದು ಅರ್ಜಿಯನ್ನು ಬಿಡ್ತಾರೆ ಸ್ನೇಹಿತರೆ ಈ ವೆಬ್ಸೈಟ್ನಲ್ಲಿ. ಆ ಒಂದು ಯುವ ನಿಧಿಗೆ ನೀವೇನೇನು ಎಲಿಜಿಬಲ್ ಅಂದರೆ ಆ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಾಗಿ ನೀವು ಯುವ ನಿಧಿಗೆ ವೆಬ್ಸೈಟ್ನಲ್ಲಿ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಹತ್ರ SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು PUC ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿಯ ಎಲ್ಲ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಾಗೆ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಗ್ರಿಯನ್ನು ಕಂಪ್ಲೀಟ್ ಆದಂಥ BA, BCom, BSc ಇನ್ನಿತರ ಯಾವುದೇ ಪದವೀಧರ ವಿದ್ಯಾರ್ಥಿಗಳಿಗೆ ಕಾನ್ವೊಕೇಷನ್ ಲಾಸ್ಟಿಗೆ ನೀವು ಒಂದು ಅಪ್ಲೈ ಮಾಡಿರ್ತಾರೆ, ಕಾನ್ವೊಕೇಷನ್ ಅಪ್ಲೈ ಮಾಡಿರ್ತಾರಲ್ಲ ಅದು ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ಇಟ್ಕೊಂಡ ನಂತರ ಒಂದು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ದಯವಿಟ್ಟು ಯಾರ್ಯಾರು ಡಿಗ್ರಿಯನ್ನು ಉತ್ತೀರ್ಣರಾಗಿ ಒಂದು ನಿರುದ್ಯೋಗದಲ್ಲಿ ಯಾರಿದ್ದೀರೋ ಅವರೆಲ್ಲ ಈ ಒಂದು ಯುವ ನಿಧಿ ಯೋಜನೆಯನ್ನು ಸದುಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿದ್ದರೆ ಈ ಒಂದು ವಿಡಿಯೋದಲ್ಲಿ, ಹಾಗೆ ಗೊತ್ತಿಲ್ಲದವ್ರಿಗೂ ಕೂಡ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಒಂದು ಕ್ಯಾಸ್ಟು, ಇನ್ಕಮ್ಮು ಮತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ಮುಂಚೆನೇ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ಫಸ್ಟ್ ಟೈಮ್ ನಾವೇನಾದರೂ ಒಂದು ಸರ್ಕಾರದ ಅಡಿಯಲ್ಲಿ ಬರುವಂಥ ಯೋಜನೆ ನಾವೇನಾದರೂ ಆಗ್ತಿದ್ದೀವಿ ಅಂತಂದರೆ ಅದಕ್ಕೆ ಒಂದಿಷ್ಟು ವೆಬ್ಸೈಟ್ಗಳು ಸರ್ವರ್ ಬ್ಯುಸಿ ಆಗ್ತವೆ ಸ್ನೇಹಿತರೆ. ಯಾಕಂದರೆ ಸಡನ್ನಾಗಿ ಎಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಯುವಕರು, ಯುವತಿಯರು ಆ ಒಂದು ವೆಬ್ಸೈಟ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಒಂದು ವೆಬ್ಸೈಟ್ ಕೂಡ ಸರ್ವರ್ ಬ್ಯುಸಿ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ನಿಗದಿತ ಇರುವಂತಹ ಡಾಕ್ಯುಮೆಂಟ್ಸನ್ನು ನೀವು ಸರಿಯಾಗಿ ಇಟ್ಟುಕೊಂಡು ಹಂಗೆ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಬೇಗನೆ ಆ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಈಗ ಇತ್ತೀಚಿನ ದಿನದಲ್ಲಿ ಗೃಹಲಕ್ಷ್ಮಿದು ಕೂಡ ಅದೇ ಥರ ಆಗ್ತಿದೆ ಸ್ನೇಹಿತರೆ. ಎಷ್ಟೋ ಜನ KYC ಮಾಡ್ದೇ ಅಪ್ಲೈ ಮಾಡಿರ್ತಾರೆ. ಆ ಒಂದು ಅರ್ಜಿ ಮಾಡಿದ ತಕ್ಷಣ ಅರ್ಜಿ ಕೂಡ ಸಕ್ಸಸ್ ಆಗಿರುತ್ತೆ. ಆದರೆ ಅದರಲ್ಲಿ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದು KYC ಆದರೆ ಮಾತ್ರ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ ಕೂಡ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ಇದು ಕೂಡ ನಿಮ್ಮ ಒಂದು ಅಪ್ಲೈ ಮಾಡಬೇಕಾದ್ರೆ ಯಾರು ಯುವಕ ಯುವತಿಯರಿದ್ದೀರೋ ಡಿಗ್ರಿ ಆದಂತಹ ಮತ್ತು ಪದವಿ, ಡಿಪ್ಲೊಮೊ ಇನ್ನಿತರ ನಾನು ಅವರು ಇವರು ಅಂತ ಹೇಳಲ್ಲ, ಒಂದು ಪದವಿ ಅಂತ ಪಡೆದಂಥ ವಿದ್ಯಾರ್ಥಿಗಳು ಆ ಒಂದು KYC ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಯಾವ ಬ್ಯಾಂಕಿಗೆ ನೀವು ಅಪ್ಲೈ ಮಾಡ್ತೀರೋ ಆ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು KYC ಮಾಡಿಸಿ. ನೆಕ್ಸ್ಟ್ ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಇವನ್ನೆಲ್ಲ ಒಟ್ಟು ಅದು ಇದು ಅಂತಲ್ಲ ಎಲ್ಲ ಕೂಡ ಅಪ್ಡೇಟ್ ಇರಿ. ಯಾಕಂದರೆ ಒಂದು ಪದವಿ ಉತ್ತೀರ್ಣರಾಗಿರುವಂತಹ ಯುವತಿಯರಿಗೆ ಇನ್ನೊಬ್ಬರ ಹತ್ರ ಹೇಳಿಸ್ಕೊಂಡು ನೀವು ಒಂದು ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ನಿಮಗೆ ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಅಪ್ಲೈ ಮಾಡ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಳಿ. ಹಾಗೆ ಇನ್ನೂ ಈ ಒಂದು ಯುವ ನಿಧಿಯಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ದಯವಿಟ್ಟು ಡಿಸೆಂಬರ್ 21 ಇಲ್ಲ 26ಕ್ಕೆ ಯುವ ನಿಧಿ ಅರ್ಜಿಯನ್ನು ವೆಬ್ಸೈಟ್ ಓಪನ್ ಆಗುತ್ತೆ ಸೇವಾ ಸಿಂಧು ಅನ್ನೋ ವೆಬ್ಸೈಟ್ನಲ್ಲಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ, ಹಾಗೆ ಯಾರ್ಯಾರು ನೋಡಿರ್ತೀರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ.